ಫುಲ್ ಅನಾಲಿಸಿಸ್ ಎಲ್ಲ ಮಾಡಿಟ್ಟಿದ್ದೀನಿ. ಅದಾದ್ಮೇಲೆ ಹುಡುಗರ ಜೊತೆ ಓಡಾಡ್ತಾ ಇರ್ತೀನಿ. ನನ್ನ ಫ್ಯಾಮಿಲಿ ಥರ ನೋಡ್ತಾ ಇದ್ದಾರೆ. ನಾನು ಕನ್ನಡಿಗ, ಕನ್ನಡಕ್ಕೆ ಕಾವಲಿಗ. ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. 100 ಡೇಸ್ ಚಾಲೆಂಜ್ನ ಡೇ 8 ಬ್ಲಾಗ್ಗೆ ಸ್ವಾಗತ ಸುಸ್ವಾಗತ. ಗೈಸ್, ಇವಾಗ ಜಸ್ಟ್ ಜಿಮ್ ಮುಗೀತು. ಜಿಮ್ ಮುಗಿಸ್ಕೊಂಡು ಮನೆಗೆ ಬಂದಿದ್ದೀನಿ ಇವಾಗ. ಸೊ ಒಂದು 4 ಮೊಟ್ಟೆ ಗಿಟ್ಟೆ ತಿನ್ಕೊಂಡು ಕೆಲಸಕ್ಕೆ ಸ್ಟಾರ್ಟ್ ಮಾಡ್ತೀನಿ. ನೆನ್ನೆ ವೀಕ್ ಆಫ್ ಇತ್ತು ಅಂತ ಆರಾಮಾಗಿ ಓಡಾಡ್ಕೊಂಡಿದ್ದೆ. ಸೊ ಇವತ್ತು ವೀಕ್ ಆಫ್ ಇಲ್ಲ, ಕೆಲಸಕ್ಕೆ ಹೋಗಬೇಕು, ನಂಬರ್ಸ್ ಮಾಡಬೇಕು, ಟೆನ್ಷನ್ ಇರುತ್ತೆ, ಪ್ರೆಷರ್ ಇರುತ್ತೆ. ನೋಡ, ಲೆಟ್ಸ್ ಗೋ. ನೀವುಗಳು ಸುಮ್ಮನೆ ಟೈಮ್ ಪಾಸ್ ಮಾಡಬೇಡ್ರಿ. ನಾನು ಇವಾಗ ರೆಡಿಯಾಗಿ ಟ್ರೇಡಿಂಗ್ ಆಫೀಸ್ಗೆ ಹೋಗ್ತಾ ಇದ್ದೀನಿ. ಸೊ ಇವತ್ತು ರಾಜಾರಾಮ್ ಸರ್ ಬರಲ್ಲ ಅಂತೆ ಇನ್ನೂ 1 ವೀಕು. ಸೊ ನಾನೇ ಬೆಳಿಗ್ಗೆ 9 ಗಂಟೆಗೆ ಹೋಗಬೇಕು ಕೀ ಓಪನ್ ಮಾಡೋಕ್ಕೆ. ಸೊ ಹಂಗೆ ಹೋಗಿ ಸ್ವಲ್ಪ ಚಾಟ್ ಗೀಟ್ ನೋಡಿಕೊಂಡು ಮತ್ತೆ ಎಕ್ಸೈಟಲ್ಲಿ ಹೋಗಿ ಸ್ವಲ್ಪ ಮಾರ್ಕೆಟಿಂಗ್ ಮಾಡೋಣ, ಸ್ವಲ್ಪ ವೀಪ್ಲೇ ಡ್ರಾಪ್ ಮಾಡೋಣ. ಇವತ್ತು ಕೆಲಸ ತುಂಬ ಜಾಸ್ತಿ ಇದೆ. ನೆನ್ನೆ ವೀಕ್ ಆಫ್ ಇರೋದ್ರಿಂದ ಏನೂ ಕೆಲಸ ಮಾಡಿಲ್ಲ. ಸೊ ನೆನ್ನೆದು ಇವತ್ತಕ್ಕೆ ಕವರ್ ಅಪ್ ಮಾಡಬೇಕು. ಬಟ್ ಮಳೆ ಬರೋ ಥರ ಐತಿ, ಏನು ಮಾಡೋದು ಅಂತ ಗೊತ್ತಿಲ್ಲ. ಅಕಸ್ಮಾತ್ ಏನಾದರೂ ಮಳೆ ಬಂದು ನಿಜವಾಗ್ಲೂ ಏನೂ ಮಾಡೋಕ್ಕಾಗಲ್ಲ. ಸೊ ನೋಡೋಣ ಬನ್ನಿ. ಆ ಜಿಂಗ ಲಕ 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 ಎಲ್ಲ ಏನು ಮಾಡ್ತಿದ್ದೀರಾ? ಬರ್ರ 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 ಬರ್ರ. ನೋಡಿ ಗೈಸ್, ನೆನ್ನೆ ನಾನು ಟ್ರೇಡ್ ಮಾಡಿಲ್ಲ ಅಂತ ಹೇಳಿದ್ನಲ್ಲ, ಫುಲ್ ಅನಾಲಿಸಿಸ್ ಎಲ್ಲ ಮಾಡಿಟ್ಟಿದ್ದೀನಿ. ಸಕ್ಕತ್ತಾಗಿ ವರ್ಕ್ ಆಗೈತೆ. ಬಟ್ ಟ್ರೇಡ್ ಮಾಡಿಲ್ಲ, ಇಟ್ಸ್ ಓಕೆ, ಪರವಾಗಿಲ್ಲ. ನೋಡೋಣ. ಹ್ಯಾಪಿ ಬರ್ಡೇ ವಿಡಿಯೋ ಹಾಕಿ ನೀವು ಅನ್ಕೊಂಡಿದ್ರೆ ಹಾಕಿರ್ತೀನಿ ಅಂತ. ಸರಿ, ನೀವೇನು ಹೇಳಕ್ಕೆ ಇಷ್ಟಪಡ್ತೀರಿ ಹೇಳಿ ಸರ್? ವಿಡಿಯೋ ಮಾಡ್ತಾ ಇದ್ದೀವಿ, ದಯವಿಟ್ಟು ವಿಡಿಯೋ ಮಾಡಬೇಡ. ಸರಿ, ಇವಾಗ ಟ್ರೆಂಡು ಓಡಾಡ್ತಾ ಇರಬೇಕು, ನಾವೇನು ಮಾಡ್ತಾ ಇದ್ದೀವಿ ಅಂತ ಜನಗಳು ತೋರಿಸ್ತಾ ಇರ್ಬೇಕು. ಅದೇ ಟ್ರೆಂಡು ಅಷ್ಟೇ. ಗೈಸ್, ಎಂಥ ಕಂತ್ರಿ ಗಜ್ಜಿ ನಾಯಿ ನನ್ನ ಮಗ ಅಂದರೆ, ಬೆಳಿಗ್ಗೆ 10:30 ಬರ್ತೀನಿ ಅಂತ ನಾಷ್ಟ ಮಾಡೋಕ್ಕೆ 12 ಗಂಟೆ ಆಯ್ತು, ಇನ್ನೂ ನಾಷ್ಟ ಮಾಡಿಲ್ಲ. ಗೈಸ್, ಟೈಮ್ ಐತೆ, ನಿಮ್ಮ ಮಗ ಐತೆ ನಾಷ್ಟ ಮಾಡೋಕ್ಕೆ. ಹೊಟ್ಟೆ ಹಸಿ ಸುಸ್ತಾಯ್ತೈತೆ, ಉಗಿಬೇಕಾ ಬೇಡ ಹೇಳಿ ಅವನಿಗೆ? ದೇವ್ರು ನಿನ್ಗೆ ಒಳ್ಳೇದು ಮಾಡ್ತದ. 12 ಗಂಟೆ ಆಗೈತೆ, ಏನಕ್ಕೆ ಬಂದಿಲ್ಲ? ಮಾಡ್ತೀವಿ 10:30 ಬರ್ತೀನಿ ಅಂದ್ರೆ ಅಟ್ಲೀಸ್ಟ್ ಬರಲ್ಲ ಅಂತ ಹೇಳ್ಬೇಕು ತಾನೆ. ಹೋಗ್ಲಿ, ಬರ್ತೀವಲ್ಲ, ಬಂದಿಲ್ಲ. ಈಗ 12 ಗಂಟೆಗೆ ಪೂರ್ತಿ ಬರಲ್ಲ ಅಂತ ಹೇಳ್ಬೋದು. ಬತ್ತಿ ಅನ್ನು ತಿಂದಿರು. ಅದೇ ಊಟ ಇದು, ಊಟ ತಿನ್ನೋದು ನಮಗೆ ನಾಷ್ಟ ತಿನ್ನೋದು ಗೈಸ್ ನಾವು. ಬಿರಿಯಾನಿ ಡೈರೆಕ್ಟ್ ಈಗ ಇಡ್ಲಿ ಇಲ್ಲ ನಮ್ಮ ಫ್ರೆಂಡು, ಅದಕ್ಕೆ ಅವ್ರಿಗೆ ಕೊಡ್ಸಿದ. ಹಂಗಂತ ಬೆಳಿಗ್ಗೆ ಹೊಟ್ಟೆ ಹಸ್ಕೊಂಡಿರೋಕ್ಕಾಗುತ್ತೆ. ಡೈರೆಕ್ಟ್ ಬಿರಿಯಾನಿ ನಮ್ತವ, ಇಡ್ಲಿ ಸಾಂಬಾರು ಇಂಥವೆಲ್ಲ ಕೊಡ್ದ ಸೀರಿದ ನಮ್ತವ. ನಿಮ್ಮ ಅಪ್ಪ ಕೊಡ್ತಾನೆ. ನಾನು ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿದ್ದೀನಲ್ವಾ, ಅದು ನಿನ್ಗೇನು ಅನಿಸ್ತೈತೆ? ನನ್ಗೇನು ಅನಿಸ್ತಾ ಇಲ್ಲಪ್ಪ, ಒಟ್ಟು ಮಾತಾಡ್ತಾರೆ. ನಾವು ಏನೋ ಲೈಫ್ ಸೇರ್ಬೋದು ಅಂತ ಏನಿಲ್ಲ, ನಾವು 4 ಜನಕ್ಕೆ ಗೊತ್ತಾಗ್ಲಿ ಅಂತ ಅಷ್ಟೇ. ಅಷ್ಟೇ ಗೈಸ್, ಏನಿಲ್ಲ, ಅಷ್ಟೇ. 4 ಜನಕ್ಕೆ ಅಷ್ಟೇ ಗೈಸ್. ಹಳ್ಳಿ ಸೈಡ್ ಬಿರಿಯಾನಿ ತಿಂತಾ ಇದ್ದೀವಿ. ಚೆನ್ನಾಗಿದೆ ಗೈಸ್, ನೀವು ಬನ್ನಿ. ಮನೆಗೆ ಬಂದು ಒಳ್ಳೆ ನಿದ್ದೆ ಮಾಡಿದೆ. ಮತ್ತೆ ಇವಾಗ ಕೆಲ್ಸಕ್ಕೆ ಹೋಗ್ಬೇಕು. ಸೊ ಬೆಳಿಗ್ಗೆ 5 ಗಂಟೆಗೆ ಎದ್ದೇಳ್ತೀನಿಲ್ಲ, ಸ್ವಲ್ಪ ನಿದ್ದೆ ಬರುತ್ತೆ. ಅದಕ್ಕೆ ಒಂದು ಹಾಫ್ ಆನ್ ಅವರ್ 1 ಅವರ್ ಮಲ್ಬಿಟ್ಟು ಹೋಗೋಣ ಅಂತ ಬಂದೆ. ಸೊ ಇವಾಗ ಮತ್ತೆ ಕೆಲ್ಸಕ್ಕೆ ಕೊಡ್ತೀನಿ ಗೈಸ್. ತಕ್ಷಣ ಗುಡುಗು ಮುಂಚೆ ಬರ್ತಿದ್ದೆ ಒಟ್ಟಲ್ಲಿ ಇವನು ಯಾವತ್ತು ವೀಕ್ ಆಫ್ ಆಗ್ತಿರ್ತಾನೋ ಅವತ್ತು ನಂದು ವೀಕ್ ಆಫ್ ಅಂತಾನೆ ಅರ್ಥ ಗೈಸ್. ನಾವು ಯಾವ ಕೇಳಿ ರಜೆ ಹಾಕಂತಂದೇನಿಲ್ಲಪ್ಪ, ಅಂದ್ರೆ ಹೂನೆ. ನಮ್ದು ಹಂಗಲ್ಲ, ನಾ ಕಂಪ್ನಿ ಎಂಪ್ಲಾಯೀಸು. ಓನ್ ಬಿಸ್ನೆಸ್ ಅಪ್ಪ, ನಮ್ದೆಲ್ಲ ಓನ್ ಬಿಸ್ನೆಸ್. ಗೈಸ್, ಹೋಟ್ಲು ಓನರ್ ಗೈಸ್. ಯಾರಾದರೂ ಮದಿನ ಪಳೆ ಸರೌಂಡಿಂಗಲ್ಲಿ ಇದ್ರೆ ಬನ್ನಿ, ಊಟ ಮಾಡ್ಕೊಂಡು ಹೋಗ್ಯಾರಂತೆ. ಫ್ರೀ. ಈ ವಿಡಿಯೋ ನೋಡ್ಕೊ ಬಂದಾರ ಅಲ್ಲಿಗೆಲ್ಲ ಫ್ರೀ. ಎಲ್ಲ ಸೌಲಭ್ಯ ಬೇರೆದಲ್ಲಿ ಇದ್ರು ಒಂದು ಹುಡುಗಿನೂ ತಿರುಗಿ ನೋಡಲ್ಲ ನಮ್ಮನ್ನ. ಅದೇ ಬೇಜಾರು ಗೈಸ್, ಒಂದೇ ಒಂದು ಹುಡುಗಿನಿಲ್ಲ ನಮಗೆ. ಯಾಕೆ ಈ ಥರ ಮಾರ್ಕ್ಸ್ ಗೈಸ್? ಎಂತೆಂಥ ಗಜ್ಜಿ ನಾಯಿ ನನ್ನ ಮಕ್ಕಳೆಲ್ಲ ಒಂದು ಹುಡುಗಿ ನೋಡ್ಕೊಂಡು ಓಡಾಡ್ತಾವ್ರೆ. ನಮ್ಗೆ ಅದು ಏನಾಗೈತೆ ಗೊತ್ತಿಲ್ಲ. ಹುಡುಗಿಯೇನೋ ಬಾಯಿಗೆ ಕಳ್ಕೊಂಡ್ಬಿಟ್ಟಿದ್ದೀವಿ ನಾವು. ಏನಂಗೆ ಮಾರ್ಕ್ಸ್? ಅಯ್ಯೋ, ಈ ನರ್ಕ ನೋಡಕ್ಕಾಗ್ತಿಲ್ಲ. ಇವತ್ತು ಸರ್ವಿಸ್ ಮಾಡಿಸ್ಕೊಂಡು ತಂದಿರೋ ಗಾಡಿ ಫುಲ್ಲು ಪಾಲಿಶ್ ಓಡಿಸ್ಬಿಟ್ಟವನೆ. ಅದೇನಿಲ್ಲ, ಸ್ವಲ್ಪ ಧೂಳಿಗೆ ಹೋಯ್ತು ಅಂದರೆ ಆ ಧೂಳೆಲ್ಲ ಪಾಲಿಶ್ ಮಾಡಿ ಕೂತ್ಕೊಳ್ಳುತ್ತೆ, ಮತ್ತು ಗಾಡಿ ಹಂಗೆ ಆಗೈತೆ. ಅದಕ್ಕೆ ನಾನು ಏನಾದರೂ ಗಾಡಿ ನನ್ನ ಲೈಕ್ ಸರ್ವಿಸಿಗೆ ಬಿಟ್ರೆ ನಾನು ಪಾಲಿಶ್ ಅಂತೂ ಹಾಕ್ಸಲ್ಲ ಯಾವಾಗಲೂ. ಪಾಲಿಶ್ ಹಾಕ್ಸ್ಬೇಡ ಕಣೋ. ಪಾಲಿಶ್ ಹಾಕ್ಸಿದ್ರೆ ಧೂಳೆಲ್ಲ ಅದ್ರ ಮೇಲೆ ಕೂತ್ಕೊಳ್ಳುತ್ತೆ ಹಂಗೇನೆ.
ಕೆಲಸನೇ ತುಕ್ಕಿಡ್ದೋಯ್ತಾವ ನಮ್ಮ ಬೆಂಗಳೂರಲ್ಲಿ ಗಾಡಿ ಏನಾರು ಒಂದಿಲ್ದ್ರೆ ಏನಾರ ಒಂದು ಹೇಳ್ತೀನಿ ಸುಮ್ಮನೆ ಅಂತೂ ಇರಲ್ಲ. ನಮ್ಮಪ್ಪ ಹೇಳಿದ್ರು ನೀನು ಮಗನೇ ಅಲ್ಲ ನೀನು ಬೋಳಿ ಮಗ ಅಂತ. ಸೊ ಎಕ್ಸೈಟಲ್ಲಿ ಏನು ಗೊತ್ತಾಗೈತೆ, ನಾನು ಎಕ್ಸೈಟಲ್ಲಿ ಒಂದ್ಸಲ ಹೋದರೆ ಮಿನಿಮಮ್ ನಾನು ಹಾಫ್ ಆನ್ ಅವರ್ 1 ಅವರ್ ಕೆಲಸ ಮಾಡಿಲ್ಲ ಅಂದ್ರೂ ಸೊ ನಾನು ಇವತ್ತೇನು ಕೆಲಸ ಮಾಡಿಲ್ಲ ಅಂತ ಗಿಲ್ಟ್ ಅಂತಲೇ ಇರುತ್ತೆ. ಸೊ ಅದಕ್ಕೆ ನಾನು ಹಾಫ್ ಆನ್ ಅವರ್ 10 ನಿಮಿಷ ಆಗಲಿ ಹಾಫ್ ಆನ್ ಅವರಲ್ಲಿ ನಾನು ಕೆಲಸ ಮಾಡೇ ಅವತ್ತಿನ ಡೇ ನಾನು ಕ್ಲೋಸ್ ಮಾಡೋದು. ಸೊ ಅದೇನಂತ ನನಗೆ ಇದುವರೆಗೂ ಗೊತ್ತಿಲ್ಲ. ಬಟ್ ನನಗೆ ಆ ಥರ ಮಾಡಿಲ್ಲ ಅಂತಂದರೆ ಸೊ ಇವತ್ತು ಟ್ರೇಡಿಂಗ್ ಆಫೀಸ್ಗೆ ಹೋಗಿಲ್ಲ, ಸೊ ಇವತ್ತು ಕೆಲಸನೇ ಮಾಡಿಲ್ಲ, ಸೊ ಇವತ್ತು ಯಾಕಪ್ಪ ಕೆಲಸ ಮಾಡಿಲ್ಲ ಹಿಂಗೆ ಅನಿಸ್ತಾ ಇರುತ್ತೆ. ಸೊ ಇವತ್ತು ನಾನು ಮಾಡೋ ಟೈಮಿಗೆ ಕೆಲಸ ಕರೆಕ್ಟಾಗಿ ಮಾಡಿ ಅದಾದಮೇಲೆ ಹುಡುಗರ ಜೊತೆ ಓಡಾಡ್ತಾ ಇರ್ತೀನಿ ಗೈಸ್. ಸೊ ಅದಕ್ಕೆ ನಾನು ಯಾರು ಜಾಸ್ತಿ ಏನು ಕೇಳಲ್ಲ, ಇವನೇನು ಕೆಲಸ ಮಾಡ್ತಾವನೆ, ಸೊ ಯಾವಾಗಲೂ ಹಿಂಗೆ ಓಡಾಡ್ಕೊಂಡೇ ಇರ್ತಾನಲ್ಲ ಅಂತ ಅಂದ್ಕೊಳ್ಳೋರು ತುಂಬ ಜನ ಇದ್ದಾರೆ. ಬಟ್ ನಾನು ಮಾಡೋ ಟೈಮ್ಗೆ ಕೆಲಸ ಮಾಡೇ ಮಾಡ್ತೀನಿ ಗೈಸ್. ಕಂಗ್ರಾಚುಲೇಷನ್ ಬ್ರದರ್, ಕಂಗ್ರಾಚುಲೇಷನ್. ಹಂಗೆಲ್ಲ ಇದಲ್ಲಪ್ಪ. ನನ್ನ ಗಾಡಿ ಮೇಲೆ ಒಂದು ಲೈನ್ಸ್ ಹಾಕಿಂಗ್ ಗೊತ್ತಾ? ಹಾಂ, ವ್ಯಕ್ತಿಯನ್ನು ನೋಡಿ ಮಾಡೋ ಸ್ನೇಹಕ್ಕಿಂತ ವ್ಯಕ್ತಿತ್ವವನ್ನು ನೋಡಿ ಮಾಡೋ ಸ್ನೇಹ ಶಾಶ್ವತ. ಅಂದ್ರೆ ಏನು ಉದಾಹರಣೆ ಗೊತ್ತಾ? ಅದು ಅವನು ದುಡ್ಡಿದ್ದಾನೆ, ಅವ್ನು ಚೆನ್ನಾಗಿದ್ದಾನೆ, ಸ್ಟೈಲಿಶ್ ಆಗಿದ್ದಾನೆ, ಹೊರತು ಅವನಿಂದ ನೀವೇನೇ ಎಕ್ಸ್ಪೆಕ್ಟ್ ಮಾಡ್ತೀರ ನೋಡಿ, ಅದು ದೊಡ್ಡ ತಪ್ಪು. ಹೌದು, ಅವ್ನು ಮನುಷ್ಯನೇ ಅಲ್ಲ, ಅವ್ನ ಜೊತೆ ಇರೋದು ಇಲ್ಲ. ಅವನು ನೀವು ಎಷ್ಟೇ ಕಾಪಾಡ್ಕೊಂಡ್ರು ಅವ್ನು ಇರೋದಿಲ್ಲ. ಇನ್ನೊಂದು ವ್ಯಕ್ತಿತ್ವ ಅಂದರೆ ನೀನು ಏನೇ ಮಾಡು ಏನೇ ಬಿಡು ಅವ್ನು ನಿನ್ನ ಜೊತೆಲಿ ಇರ್ತಾನೆ ನನ್ಗೆ ಗೊತ್ತಾ ಅಂತ ಚೂಸ್ ಮಾಡ್ಕೋಬೇಕು ಮೇನು. ನೀನು ಅವ್ನಿಗೆ 10,000 ಖರ್ಚು ಮಾಡಿದ್ರು ಅವ್ನಿಗೆ ವರ್ಕ್ ಅನ್ಸಿದ್ರೆ ಅವನು ವ್ಯಕ್ತಿತ್ವ ಅನ್ನೋದು. ಹೌದು. ಜೀವನದಲ್ಲಿ ಎಲ್ಲರನ್ನೂ ಮಡಿಕೋಬೋದು, ಕೆಲವೊಂದು ವ್ಯಕ್ತಿಗಳನ್ನ ಯಾವ ಥರ ಮಡಿಕೊಂಡು ಅದೇ ಥರ ಮಡಿಕೋಬೋದು. ನನಗೆ ಕರೆಕ್ಟ್ ಫ್ರೆಂಡ್. ಎಷ್ಟು ನಾನು ವಿಡಿಯೋ ಮಾಡಿದೆ ಅದಕ್ಕೆ ಎಷ್ಟು ಜನ ನನಗೆ ನೋಡ್ತಿದ್ದಾರೆ ಗೊತ್ತಾ? ನನಗೆ ಸ್ವಲ್ಪ ಭಯ. ಯಪ್ಪ ಯಾರೇ ಅದು ನನಗೆ ಈ ಥರ ಈ ನನ್ನ ಮಗನ ಜೊತೆ ಗಾಡಿ ಹೋಗ್ಬೇಕಾದ್ರೆ ಫಸ್ಟ್ ಆಫ್ ಆಲ್ ಭಯ ಆಗೈತೆ ನನಗೆ. ಹೆಂಗಂದ್ರೆ ಹಂಗೆ ಎಗರಿಸ್ಬೇಕು ಗಾಡಿನ. ಏಯ್ ಸುಮ್ಮನೆ ಅಲ್ಲಿ ನೋಡಿ ಗೈಸ್ ಯಾವ ಸಂದಿಲ್ ಐತ ನೋಡಿ. ಬೇಗ ಇವೆಲ್ಲ ಇವನಿಗೆ ಬೇಗ ಮಾಡಿಸಿದೆಲ್ಲ ನೋಡು, ಜೀವನದಲ್ಲಿ ಆಸೆ ಐಟಮ್ ಬದುಕಬಾರ್ದು. ಜೀವನದಲ್ಲಿ ಸಾಧಿಸ್ಬಿಟ್ಟು ಸಾಯ್ಬೇಕಣೋ, ಅದು ನನಗೆ ಗುರಿ. ಸಾಧ್ಸಪ್ಪ, ಯಾರು ಬೇಡ ಅನ್ನೋದು ಸಾಧನೆ ಅನ್ನೋದು. ಇಲ್ಲೇ ಸಾಯಿಸ್ಬಿಟ್ಟು ಸಾಧನೆ ಏನು ಮಾಡೋದಲ್ಲಿ? ಅದೇ ಸಾಧನೆ ನೋಡು, ಸಾಯೋದೇ ಸಾಧನೆ. ಇದೇ ಕಂಟೆಂಟ್ ಇವತ್ತು, ಸಾಯೋದೇ ಸಾಧನೆ. ಗೈಸ್ ಇವನ್ ಮಾತು ಕೇಳ್ಕೊಂಡು ಯಾರು ಹಂಗೆ ಮಾಡಕ್ ಹೋಗ್ಬೇಡಿ ದಯವಿಟ್ಟು. ಯಾರೇ ಗಾಡಿ ಓಡಿಸಿದ್ರು ಹೆಲ್ಮೆಟ್ ಹಾಕೊಂಡು ಓಡಿಸಿ. ಸುಮ್ಮನೆ ನಾವು 1 ಕಿಲೋಮೀಟ್ರ್ ಅಂತ ಹೇಳಿ ಹೆಲ್ಮೆಟ್ ಹಾಕೊಳ್ಳಲ್ಲ ಅಷ್ಟೇ. ದಯವಿಟ್ಟು ಹೆಲ್ಮೆಟ್ ಹಾಕೊಂಡು ಓಡಿಸಿ ಗೈಸ್, ಇದು ನನ್ನ ಮನವಿ, ನನ್ನ ಹಂಬಲ್ ರಿಕ್ವೆಸ್ಟ್ ಗೈಸ್, ಪ್ಲೀಸ್. ಯಾಕಂದ್ರೆ ನಂಗೆ ಆ ಅನುಭವ ಆಗೈತೆ. ಸೊ ಅದಕ್ಕೆ ನಿಮ್ಗೆ ಹೇಳ್ತಾ ಇರೋದು, ದಯವಿಟ್ಟು ಹೆಲ್ಮೆಟ್ ಹಾಕೊಂಡು ಓಡಿಸಿ. ಈ ನನ್ನ ಮಗನ ಮಾತೆಲ್ಲ ಕೇಳಬೇಡ್ರಿ, ಕತ್ತಿ ನಾಯಿ ನನ್ನ ಮಗ ಆಫ್ರಿಕನ್ ಬಾಯ್ ಮಾತು ಕೇಳಬೇಡ್ರಿ ನೀವು. ಮತ್ತೆ ಇವಾಗ ಮನೆಗೆ ಬಂದು ವಿಡಿಯೋ ಅಪ್ಲೋಡ್ ಮಾಡಿ ಮತ್ತೆ ಬಟ್ಟೆ ಅಂಗಡಿಗೆ ಹೋಗ್ತಾ ಇದೀವಿ ಗೈಸ್. ಏನೋ ನಮ್ಮ ಹನುಮಂತ್ ಫ್ರೆಂಡು ಬಟ್ಟೆ ಅಂಗಡಿ ಓಪನ್ ಮಾಡಿದಾರಂತೆ. ಸೊ ಅದಕ್ಕೆ ಅಲ್ಲಿಗೆ ಬನ್ನಿ ಅಂತ ಇನ್ವೈಟ್ ಮಾಡಿದಾರಂತೆ, ಹೋಗ್ತಾ ಇದೀವಿ. ಸೊ ಅಲ್ಲಿಗೆ ಹೋಗಿ ಮತ್ತೆ ಕಂಟಿನ್ಯೂ ಮಾಡ್ತೀನಿ ಗೈಸ್. ಏನೇನು ನೋಡ್ಬೇಕು ಕಾಣ ಗೈಸ್ ಈ ರೋಡಲ್ಲಿ ಎಂತೆಂಥ ಮನೆ ಐತೆ ಗೊತ್ತಾ ಗೈಸ್. ನೋಡಿದಾಗೆಲ್ಲ ಅಮ್ಮ ಇಂಥ ಮನೆ ನಾವು ಯಾವಾಗ ಕಟ್ಟಿಸ್ತೀವೋ ನಿಜವಾಗೂ ಇದೆಲ್ಲ ಕನಸು ಅಂತ ನೋಡೋದಲ್ಲ ಮಾಡು. ಇದೆಲ್ಲ ಆಗಲ್ಲ ಬಾಪ, ನಾನು ನಿಜ ಬರ್ಕೋಕೆ ಆಗಲ್ಲ. ಗೈಸ್ ನೋಡಿ ಸರ್ ಇನ್ವೆಸ್ಟ್ಮೆಂಟ್ ಇದು. ಮನೆ ನೋಡಿ ಗೈಸ್ ಹೆಂಗೈತೆ, ಕ್ಯಾಮ್ರಾನೇ ಸಾಲ್ತಾ ಇಲ್ಲ ತೋರ್ಸಕ್ಕೆ. ಒಂದು ನಿಮಿಷ ಹಂಗೆ ಮೇಲ್ಗಡೆ ನೋಡಿ ಹಂಗೆ ಇದು ನೋಡಿ, ಇದು ಯಪ್ಪ ಡುಪ್ಲೆಕ್ಸ್ ಹೌಸು ಗೈಸ್. ಎಲ್ಲ ಭಾರಿಯಾಗಿದ್ದಾರೆ ಇಲ್ಲಿರೋರು ಮಾತ್ರ. ಕೋಟಿ ಎಲ್ಲ ಇವರು ಕಾಲ್ ಬೀಳ್ಸಲ್ಲ. ಅಲ್ಲ ಮನೆ ನೋಡಿದ್ರೆ ಹಂಗೆ ಅನ್ಸುತ್ತೆ. ಯಪ್ಪ ಅಲ್ಟಿ ಅಲ್ಲ ಗೈಸ್. ಬಟ್ಟೆ ಏನೋ ಬಟ್ಟೆ ಅಂಗಡಿ ಓಪನ್ ಆಗೈತೆ ನೋಡ್ಕೊಬರೋಣ ಅಂತ ಕರ್ಕೊಂಡು ಹೋಗ್ಬಿಟ್ಟು ಇನ್ನೊಂದು ಮಗ ಮಾತ್ರ ಬಟ್ಟೆ ತಗೊಂಡ ಗೈಸ್. ನನಗೆ ಮಾತ್ರ ಏನು ಬಟ್ಟೆ ಚೆನ್ನಾಗಿದೆ ತುಂಬ. ಬಟ್ಟೆ ಸಕ್ಕದಾಗಿದೆ. ಆಮೇಲೆ ರೈಟು ಅಷ್ಟೇ ಗೈಸ್. ನಾನು ಅದೇ ಪ್ಯಾಂಟು ನಾನು ಬೇರೆ ಕಡೆ ತೊಗೊಂಡಿರೋದು 1,900 ರೂಪಾಯಿ, ಇಲ್ಲಿ 1,200 ರೂಪಾಯಿ. ಓಕೆ ಸಕ್ಕದಾಗಿದೆ. ಪ್ರೈಸು ನಮಗೆ ನಮ್ಮ ತಕ್ಕನಾಗೆ ಐತೆ ಗೈಸ್, ಚೆನ್ನಾಗೈತೆ ಬಟ್ಟೆಗಳು ಗೈಸ್. ಸ್ವಾಮಿ ಫೋನ್ ಮಾಡಿದ ಬರ್ತಾ ಇದ್ದಾನಂತೆ. ಸೊ ಮನೆಗೆ ಹೋಗಿ ಸ್ವಲ್ಪ ರೆಸ್ಟ್ ಮಾಡೋಣ. ಬೆಳಿಗ್ಗೆಯಿಂದ ಓಡಾಡ್ತಾನೆ ಇದ್ದೀನಿ, ಒಂದೇ ಸಮ ರೆಸ್ಟೇ ಇಲ್ಲ. ಮಲಗಿದೆ ಮಧ್ಯಾಹ್ನ ಆ್ಯಕ್ಚುಲಿ ಹೇಳಬೇಕು ಅಂತಂದರೆ. ಸೊ ಅದಾದಮೇಲೆ ಹಿಂಗೆ ಬಂದು ಕೆಲ್ಸಕ್ಕೆ ಹೋಗಿ ಕೆಲಸದಿಂದ ಡೈರೆಕ್ಟ್ ಹಿಂಗೆ ಬಂದು ಈ ನನ್ನ ಮಗನ ಜೊತೆ ಓಡಾಡಿದೆ. ಬಟ್ಟೆ ನೋಡೋಕೆ ಹೋಗಿ ತೊಗೊಂಡಿದ್ದು ನಂಗೆ ಇಷ್ಟ ಆಯಿತು. ಫಸ್ಟ್ ಟೈಮ್ ನಾವು ನೋಡಕ್ಕೆ ಹೋಗಿ ತೊಗೊಂಡಿರೋದು. ಆ ಥರ ಇರ್ಬೇಕು. ಏನೇ ಆಗಲಿ ವಸ್ತು ಹೋದ್ರು ಅಲ್ಲಿ ನೋಡಕ್ಕಂತ ಹೋದಾಗ ಇಷ್ಟ ಆಗಿ ಒಂದು ವಸ್ತು ತೊಗೊಂಡು ಹೋಗ್ಬೇಕು ಅನ್ಸ್ಬೇಕು. ಆ ಥರ ಇರ್ಬೇಕು. ಹೌದು. ದುಡ್ಡು ಯಾರು ನಿಮ್ಮ ಅಪ್ಪ ಕೊಡ್ತಾನೆ?
ಆಮೇಲೆ ಏನು ಗೊತ್ತಾ ಗೈಸ್, ಅವರು ಫುಲ್ ಫ್ರೆಂಡ್ಲಿಯಾಗಿ ಮಾತಾಡ್ತಾ ಇದ್ದಾರೆ. ಏನೋ ಇವರು ಕಸ್ಟಮರ್ ಅನ್ನೋ ಥರ ಮಾತಾಡೋದಕ್ಕಿಂತ ಫ್ಯಾಮಿಲಿ ಥರ ನೋಡ್ತಾ ಇದ್ದಾರೆ. ಅದು ಇಷ್ಟ ಆಯಿತು ನನಗೆ. ಸೊ ಓಕೆ, ನೈಸ್ ಗೈಸ್. ನನ್ನ ಮಗ ಇವಾಗ ಜಸ್ಟ್ ಮನೇಲಿ ಬಿರಿಯಾನಿ ತಿನ್ಕೊ ಬಂದ್ಬಿಟ್ಟು ಆಗಲೇ ಎಗ್ ರೈಸ್ ತಿಂತ ನೋಡಿ ಗೈಸ್. ಇಲ್ಲಿ ಏನು ತಿಂತೀಯೋ, ಇರೋದು ನೋಡಿದ್ರೆ ಇಷ್ಟಪ್ಪ, ದನ ತಿಂದಂಗೆ ತಿಂತಾನೆ ಗೈಸ್. ಬಕಾಸುರ ಪಾರ್ಟ್ 2 ಆಗ್ಬಿಟ್ಟು ಅವ್ನು ನೆಕ್ಸ್ಟ್ ಇದೆ, ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಹಾಯ್ ಮಾಡೋಲ್ಲ ಲಾಗಿಗೆ ಗುಡ್ಡ ಇಡ್ಬೇಕಾದ್ರೆ ಹಾಯ್ ಮಾಡೋ ಗೈಸ್. ಬೆಳಗ್ಗೆಯಿಂದ ಲಾಗಲ್ಲಿ ಕಾಣಿಸಿಲ್ಲ ಗೈಸ್, ಅದಕ್ಕೆ ಎಲ್ಲೋ ಇದೆ ಬೆಳಗ್ಗೆಯಿಂದ ಕೆಲಸ. ಎಲ್ಲೆಲ್ಲಿ ಹೋಗಿದೆ? ವಿಜಯನಗರ, ಮಹೇಶ್ವರ, ಜನಸಂದ್ರ. ಸರಿ ಆಯ್ತು, ಬೈ ಮಾಡ್ಬಿಡಾಯ್ತು ಬಾಯ್. ಗೈಸ್. ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಬಾಯ್. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ತಿರೋರಿಗೆ ಸಬ್ಸ್ಕ್ರೈಬ್ ಮಾಡುವಂಥ ಒಳ್ಳೆ ಬುದ್ಧಿ ಕೊಡಪ್ಪ.